ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಐಸಿಯುನಲ್ಲಿರ್ತಕ್ಕಂಥ ಸಂಗೀತ ಅವ್ರಿಗೆ ಪ್ರಜ್ಞೆ ಬಂತ. ಭೂಮಿ ಮಾಡಿದ ಆ ಒಂದು ಕೆಲಸ ಸಂಗೀತ ಅವರ ಜೀವ ಉಳಿಸ್ತಾ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದೆ. ಇಲ್ಲಿ ಅಜಿತ್ ತನ್ನ ಅಮ್ಮನ ಪರಿಸ್ಥಿತಿಗೆ ಭೂಮಿನೇ ಕಾರಣ ಅಂತ ಹೇಳಿ ಭೂಮಿಯನ್ನು ತನ್ನಿಂದ ದೂರ ಮಾಡ್ಕೊಂಡಿದ್ದಾರೆ. ಆದರೆ ಮನೆಯವ್ರಿಗೆ ಯಾಕೆ ಏನು ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಆದರೆ ನಿಜಕ್ಕೂ ಇದಕ್ಕೆಲ್ಲ ಕಾರಣ ಯಾರು? ನಿಜಕ್ಕೂ ಅಶ್ವಿನಿನೇ ಇದಕ್ಕೆಲ್ಲ ಕಾರಣ ಆಗಿದ್ದಾರೆ. ಅಶ್ವಿನಿ ಹೇಳಿದಂಥ ಆ ಒಂದು ಸತ್ಯ ಸಂಗೀತ ಅವರ ಒಂದು ಪ್ರಾಣವನ್ನೇ ತಗೊಳ್ಳು ಸಂದರ್ಭಕ್ಕೆ ಎಡೆ ಮಾಡಿಕೊಟ್ಟಿತು. ಇವತ್ತು ಸಂಗೀತ ಅವರು ಸಾವು ಬದುಕಿನ ನಡುವೆ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಇತ್ತ ಕಡೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂತಹ ಸಂಗೀತ ಅವರನ್ನ ಉಳಿಸ್ಕೋಬೇಕು ಅಂತ ಹೇಳಿ ಅಜಿತ್ ಗುರುಗಳನ್ನ ಭೇಟಿಯಾದಾಗ ಗುರುಗಳು ಹೇಳಿದಂಥ ಆ ಒಂದು ಮಾತು ಇವತ್ತು ಅಜಿತ್ ಭಿಕ್ಷೆ ಬೇಡು ಹಾಗೆ ಮಾಡ್ದ. ತನ್ನ ಅಮ್ಮನಿಗೆ ಭಿಕ್ಷೆ ಬೇಡದೆ ಬಂದಂಥ ದುಡ್ಡಿಂದ ಪ್ರಸಾದವನ್ನು ಮಾಡಬೇಕು, ಪೂಜೆಯನ್ನು ನೆರವೇರಿಸಬೇಕು. ಆಗ ಮಾತ್ರ ಸಂಗೀತವರು ಎಚ್ಚರ ಆಗೋದಕ್ಕೆ ಸಾಧ್ಯ, ದೇವರ ಕಟಾಕ್ಷ ಸಿಗತ್ತೆ ಅಂತ ಹೇಳಿದ್ರಿಂದಾಗಿ ಇಲ್ಲಿ ಅಜಿತ್ ಭಿಕ್ಷೆಯನ್ನು ಬಿಡುವುದಕ್ಕೆ ಮುಂದಾಗಿದ್ದಾರೆ. ಈ ಕಡೆ ದೇವರ ಮುಂದೆ ದರ್ಶನವನ್ನು ಪಡೆದು ಈ ಕಡೆ ಭಿಕ್ಷೆ ಬೇಡಲಿಕ್ಕೆ ಅಂತ ಕೂತಂಥ ಅಜಿತ್ ಎಲ್ಲರ ಮುಂದೆ ತನಗೆ ಭಿಕ್ಷೆ ಹಾಕಿ ಅಂತ ಕೇಳ್ತಿದ್ದಾರೆ. ಒಬ್ಬರು ಬಂದಿದ್ದೆ, ಏನಪ್ಪ ನೀನು ಗಟ್ಟಿಮುಟ್ಟಾಗಿದೆಯಾ, ಭಿಕ್ಷೆ ಬೇಡ್ತಿದ್ಯಲ್ಲ, ಯಾಕೆ ಅಷ್ಟೊಂದು ಸೋಂಬೇರಿತನ ನಿನಗೆ, ಯಾಕೆ ದುಡ್ದು ಊಟ ದುಡಿಯೋಕ್ಕಾಗೋದಿಲ್ವಾ ನಿನಗೆ ಅಂತ ಹೇಳಿ ವ್ಯಂಗ್ಯ ಮಾಡಿ ಹೋಗ್ಬಿಡ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಸಂಕಟ ಪಡ್ತಿದ್ದಾರೆ. ಪ್ರತಿಯೊಬ್ಬರ ಕಣ್ಣಂಚಲ್ಲೂ ಕೂಡ ನೀರದ. ಅತ್ತ ಕಡೆ ಸಂಗೀತ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥದ್ದು, ಇತ್ತ ಕಡೆ ಅಜಿತ್ ಅವರನ್ನ ಉಳಿಸ್ಕೋಬೇಕು ಅಂತ ಹೇಳಿ ಭಿಕ್ಷೆ ಬೇಡ್ತಿರ್ತಕ್ಕಂಥದ್ದು. ಇದು ಮನೆಯವರ ಮನಸ್ಸನ್ನ ಕದಲಿಸದ. ಭೂಮಿ ಮತ್ತೆ ಲಕ್ಷ್ಮಕ್ಕ ಇಬ್ರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಅಜಿತ್ ಭಿಕ್ಷೆ ಬೇಡ್ತಿರುವುದನ್ನು ನೋಡಿದ ನಿಜಕ್ಕೂ ಕೂಡ ಭೂಮಿಗೆ ಸಂಕಟ ಆಗತ್ತ. ಆ ಕಡೆ ಅಜಿತ್ ದಯವಿಟ್ಟು ನನಗೆ ಭಿಕ್ಷೆ ಹಾಕಿ ಅಂತ ಹೇಳಿ ಕೇಳ್ಕೊತಾರೆ. ಒಂದಿಬ್ರು ಬಂದು ಹಾಕಿ ಹೋಗ್ತಾರೆ. ಮಗದೊಬ್ಬರು ಬರ್ತಾರೆ, ಕಾನ್ಸ್ಟೇಬಲ್ ಬಂದಿದ್ದೆ, ಏನು ಸಾಹೇಬ್ರೆ ಮಫ್ತಿಲ್ ಕೂತಿದಾರ, ಇದು ಅಂಡರ್ ಕವರ್ ಆಪರೇಷನ್ ಅಂತ ಕೇಳ್ತಿದ್ದಾರೆ. ಇಲ್ಲ, ನನ್ನ ತಾಯಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾರೆ, ನನ್ನ ತಾಯಿಯನ್ನು ಉಳಿಸ್ಕೋಬೇಕಾಗಿದೆ, ಹಾಗಾಗಿ ನನ್ನ ತಾಯಿಯನ್ನು ಉಳಿಸ್ಕೋಬೇಕು ಅಂದರೆ ಭಿಕ್ಷೆ ಬೇಡಿ ಬಂದ ಹಣದಿಂದ ಪ್ರಸಾದವನ್ನು ಮಾಡಬೇಕಾಗಿದೆ, ಅದೇ ಕಾರಣಕ್ಕೆ ಕುಳಿತುಕೊಂಡಿದ್ದೀನಿ ಅಂತ ಹೇಳಿ ಎಮೋಷ್ನಲಿ ಹೇಳ್ತಾರೆ. ನಿಜಕ್ಕೂ ಅದು ಕಾನ್ಸ್ಟೇಬಲ್ ಮನಸ್ಸನ್ನು ಕದಲಿಸ್ಬಿಡುತ್ತೆ. ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಹಾಕಲಿಕ್ಕೆ ಮುಂದಾಗ್ಬಿಡ್ತಾರೆ. ಬೇಡ, ನೀವು ಭಿಕ್ಷುಕರಿಗೆ ಎಷ್ಟು ಹಾಕ್ತಿದ್ರು ಅಷ್ಟು ಮಾತ್ರ ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು 10-20 ರೂಪಾಯಿಯನ್ನು ಹಾಕ್ತಾರೆ. ನಿಜಕ್ಕೂ ನಿಮಗೆ ಒಳ್ಳೇದಾಗತ್ತೆ ಸರ್, ನಿಮ್ಮಮ್ಮ ಎಚ್ಚರ ಆಗ್ತಾರೆ, ಆ ದೇವ್ರಿದ್ದಾನೆ, ಖಂಡಿತ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿ ಅವರ ಹೆಂಡತಿ ಜೊತೆ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭೂಮಿಗೆ ಆ ಸಂಕಟವನ್ನು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಆಕೆ ಕೂಡ ಮುಖ ಮುಚ್ಕೊಂಡು ಬಂದು ಒಂದಷ್ಟು ದುಡ್ಡನ್ನು ಹಾಕಿದಾಗ ಅಜಿತ್ ಫುಲ್ ಸಿಡಿಮಿಡಿಗೊಳ್ತಿರ್ತಾರೆ. ಯಾಕಂದರೆ ಅಜಿತ್ಗೆ ಗೊತ್ತಾಗಿರುತ್ತೆ ಅಲ್ಲಿ ಬಂದಿರತಕ್ಕಂಥದ್ದು ಭೂಮಿ ಅಂತ. 1 ವರ್ಷಗಳ ಕಾಲ ಅವರಿಬ್ಬರು ಜೊತೆಯಾಗಿ ಸಂಸಾರ ಮಾಡಿರ್ತಾರೆ. ಹಾಗಾಗಿ ಜೊತೆಯಾಗಿ ಇದ್ದಿದ್ರಿಂದಾನೇ ಇವತ್ತು ಮುಖಕ್ಕೆ ವೇಲ್ ಹಾಕೊಂಡು ಬಂದರೂ ಕೂಡ ಅಜಿತ್ ಭೂಮಿಯನ್ನು ಕಂಡಿರ್ತಿರ್ತಾರೆ. ಬಟ್ ಏನನ್ನ ಕೂಡ ಮಾತನಾಡೋದಕ್ಕೆ ಮುಂದಾಗೋದಿಲ್ಲ. ಇತ್ತ ಕಡೆ ಭೂಮಿ ಹೋಗ್ತಿದ್ದಾಗ ಆ ದುಡ್ಡನ್ನು ಪಕ್ಕಕ್ಕಿಡ್ತಾರೆ. ಯಾಕಪ್ಪ ದುಡ್ಡನ್ನು ಪಕ್ಕಕ್ಕಿಡ್ತಿದ್ಯಾ ಅಂತ ಹೇಳಿ ಅಪ್ಪ ಅಜ್ಜಿ ಮಾವ ಎಲ್ಲ ಕೂಡ ಕೇಳಿದಾಗ ಅದನ್ನು ಯಾರು ಹಾಕಿದ್ದು ಅಂತ ನನಗೆ ಗೊತ್ತದೆ, ಅದೇ ಕಾರಣಕ್ಕೆ ಅದನ್ನು ಪಕ್ಕಕ್ಕಿಟ್ಟಿತ್ತು ಅಂತ ಅಜ್ಜತೆ ಹೇಳ್ತಾರೆ. ಇತ್ತ ಕಡೆ ಲಕ್ಷ್ಮಕ್ಕ ಹೀಗೆ ಗೊತ್ತಾಯಿತು ಭೂಮಿ ನೀನು ಹಾಕಿದ್ಯಾ ಅನ್ನೋದು ಅಂದಾಗ 1 ವರ್ಷದಿಂದ ಜೊತೆಯಾಗೆ ಇದ್ವಲ್ವಾ ಅಂತ ಹೇಳಿ ಭೂಮಿ ಹೇಳ್ತಾರೆ. ಏನು ಮಾಡಬೇಕು ಅಂತ ತೋಚದೇ ಇರ್ತಕ್ಕಂಥ ಭೂಮಿ ಗುರುಗಳಿಗೆ ಕಾಲ್ ಮಾಡ್ತಾಳೆ. ಗುರುಗಳಿಗೆ ಕಾಲ್ ಮಾಡಿದೆ, ಈ ರೀತಿ ನಮ್ಮ ಅತ್ತೆಗೆ ಹುಷಾರಿಲ್ಲ, ಹಾಗಾಗಿ ನನ್ನ ಗಂಡ ಭಿಕ್ಷೆ ಬೇಡ್ತಿದ್ದಾರೆ, ದಯವಿಟ್ಟು ನಮ್ಮ ಅತ್ತೆ ಹುಷಾರಾಗಲಿಕ್ಕೆ ಏನು ಮಾಡಬೇಕು, ನಾನು ಭಿಕ್ಷೆ ಬೇಡಬಹುದಾ ಅದನ್ನು ಅಂತ ಹೇಳಿ ಕೇಳ್ಕೊಂಡಾಗ, ಇಲ್ಲ ಅಮ್ಮ, ಯಾವುದೇ ಕಾರಣಕ್ಕೂ ನೀನು ಭಿಕ್ಷೆ ಬೇಡೋಕ್ಕಾಗೋದಿಲ್ಲ, ಅವರ ಹೆತ್ತ ಮಗನೇ ಭಿಕ್ಷೆ ಬೇಡಿ ಅದರಿಂದ ಬಂದಂಥ ದುಡ್ಡಿನಿಂದ ಪ್ರಸಾದವನ್ನು ಮಾಡಬೇಕಾಗತ್ತೆ. ನೀನು ಗಣಪತಿಯನ್ನು ಹೋಗಿ ಕೇಳಿಕೊಂಡು ಪ್ರಸಾದವನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು, ನೀನೇ ಪ್ರಸಾದವನ್ನು ಕೂಡ ತಯಾರು ಮಾಡ್ಬೋದು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಲಕ್ಷ್ಮಕ್ಕ ನೀವು ಯಾರ ಕಣ್ಗೂ ಕೂಡ ಬೀಳ್ಬೇಡಿ ಅಂತ ಹೇಳಿ ಆ ಕಡೆ ಭೂಮಿ ಹೋಗಿ ಒಲೆಗೆ ಸಿದ್ಧತೆಯನ್ನು ಮಾಡ್ಕೋತಿದ್ದಾಳೆ. ಇತ್ತ ಕಡೆ ಅಚ್ಚುತ್ತೆ ಎಲ್ಲರ ಹತ್ರ ಭಿಕ್ಷೆ ಕೇಳಬೇಕಾದ್ರೆ ಈ ಕಡೆ ಪಕ್ಕದಲ್ಲೇ ಇರ್ತಕ್ಕಂತಹ ಭಿಕ್ಷೆ ಬೇಡ್ತಕ್ಕಂಥವ್ರು ಬಂದಿದ್ದೆ, ಏನಪ್ಪ ನಿಮ್ಮಮ್ಮ ಹುಷಾರಿಲ್ವಾ, ನಿಮ್ಮಮ್ಮ ಹುಷಾರಾಗಬೇಕು ಅನ್ನೋ ಕಾರಣಕ್ಕೆ ನೀನು ಈ ರೀತಿ ಭಿಕ್ಷೆ ಬೇಡ್ತಿದ್ಯಾ, ಎಂಥ ಅದೃಷ್ಟವಂತನಪ್ಪ ನೀನು, ನಿಜವಾಗ್ಲೂ ನಿನ್ನ ತಾಯಿ ತುಂಬ ಅದೃಷ್ಟ ಮಾಡಿದ್ದಾರೆ ನಿನ್ನಂಥ ಮಗನನ್ನು ಪಡೆಯೋದಕ್ಕೆ ಅಂದಾಗ ಅಂಥ ತಾಯಿಯನ್ನು ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳಿ ಅಚ್ಯುತ್ ಅವರು ಹೇಳ್ತಿದ್ದಾರೆ. ಇವತ್ತಿನ ಕಾಲದಲ್ಲಿ
ಮಕ್ಳು ಕಂಡ್ರೆ ಆಗೋದಿಲ್ಲ, ಮಕ್ಳು ಅಂದರೆ ಬಂದು ಹೊಡಿತಾರೆ, ಭಾರ ಅಂತ ಅನ್ಕೋತಾರೆ. ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಮಕ್ಕಳೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದು. ಇಂಥವ್ರ ಮಧ್ಯೆ ನಿನ್ನಂಥ ಒಬ್ಬ ಮಗ ಹುಟ್ಟಿರುವುದು ನಿಜಕ್ಕೂ ಕೂಡ ಆಕೆ ಧನ್ಯರಪ್ಪ. ನಿನ್ನಮ್ಮ ಆದಷ್ಟು ಬೇಗ ಹುಷಾರಾಗಲಿ ಅಂತ ಹೇಳಿ ಅವರೇ ತಮ್ಮ ಹತ್ರ ಇರೋ ಎಲ್ಲ ಒಂದು ಭಿಕ್ಷೆ ಬೇಡದಿಂದ ಬಂದಂಥ ದುಡ್ಡನ್ನು ಎಲ್ಲವನ್ನ ಕೂಡ ಅಜಿತ್ಗೆ ಕೊಟ್ಬಿಡ್ತಾರೆ. ಆ ಕಡೆ ಅಜಿತ್ ಶಾಕ್ ಆಗ್ತಾರೆ. ಹೌದಪ್ಪ, ನಮ್ಮ ಕಡೆಯಿಂದ ಇದು ನಿಮ್ಮಮ್ಮ ಹುಷಾರಾಗಲಿ ಅಂತ ಕೊಡ್ತಿರೋದು ಅಂತ ಹೇಳ್ತಾರೆ. ಅವ್ರಿಗೆ ಕಾಲು ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ. ಇಲ್ಲಿ ಅಜಿತ್ ಮನೆಯವ್ರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗ್ತಾರೆ. ತದನಂತರ ಇತ್ತ ಕಡೆ ಆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಕ್ಕ ಹೋಗಿದ್ದೆ ಭೂಮಿ ಹತ್ರ ಮಾತನಾಡ್ತಾರೆ. ಭೂಮಿ ಮನೆಯಲ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಿದ್ದಾರೆ, ಮೊದಲು ನೀನು ಇಲ್ಲಿಂದ ಹೊಡು, ನಿನ್ನ ನೋಡಿದ್ರೆ ಮತ್ತೆ ಕೋಪ ಮಾಡ್ಕೋತಾರೆ, ಅಂಥದ್ದೇನಾಯಿತು ನಿನ್ನ ಮತ್ತೆ ಅಜಿತ್ ಸಾಹೇಬ್ರ ನಡುವೆ ಅಂತ ಕೇಳಿದಾಗ ಅದು ಸಣ್ಣ ಪುಟ್ಟ ಮನಸ್ತಾಪ ಅಕ್ಕ, ಅದು ಈ ರೀತಿ ಆಗಿದೆ ಅಷ್ಟೇನೆ ಅಂತ ಹೇಳಿ ಭೂಮಿ ಅಲ್ಲಿಂದ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಪ್ರಸಾದ ತೊಗೊಂಡು ಬಂದು ಪ್ರಸಾದವನ್ನು ಮಾಡೋಣ, ಸಾಮಗ್ರಿಗಳನ್ನು ತಂದು ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆಲ್ರೆಡಿ ಒಲೆ ಸಿದ್ಧವಾಗಿರುತ್ತೆ. ಅದನ್ನು ನೋಡಿದಂಥ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ. ಬಿಕಾಸ್ ಇದನ್ನು ಏನಾದರೂ ಭೂಮಿ ಮಾಡಿದ್ಲ ಅಂತ. ಯಾಕಂದರೆ ಭೂಮಿ ಕೂಡ ಮನೆಯಲ್ಲಿ ಇಂಥದ್ದೇ ಒಂದು ಒಲೆಯನ್ನು ಮಾಡಿದ್ಲು. ಹಾಗಾಗಿ ಅವರು ಮನೆ ಕೆಲಸದವ್ರನ್ನ ಕೇಳ್ತಿದ್ದಾರೆ, ಭೂಮಿ ಬಂದಿದ್ರ ಅಂತ. ಅವರು ತಬ್ಬಿಬ್ಬಾಗ್ತಿದ್ದಾರೆ, ಭೂಮಿ ಎಲ್ಲಾದರೂ ಇರಬಹುದಾ ಅಂತ ಮನೆಯವರು ಸುತ್ತಮುತ್ತ ಗಮನಿಸ್ತಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಕ್ಕ ಮತ್ತು ಭೂಮಿಯ ಆಪ್ತ ಕಡೆ ಇರೋದ್ರಿಂದ ಮನೆ ಕೆಲಸಗಾರರು ಇಲ್ಲ ನಾನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ. ನಾನು ನೋಡಿದ್ದೆ ಅಲ್ವಾ, ಹಾಗಾಗಿ ನಾನು ಅದೇ ರೀತಿ ಮಾಡಿದೆ ಅಂತ. ಫೈನಲಿ ಪ್ರಸಾದವನ್ನು ಮಾಡಬೇಕಾಗಿದೆ. ಅತ್ತ ಕಡೆ ಪೂಜೆಯನ್ನು ನೆರವೇರಿಸ್ತಿದ್ದಾರೆ. ಅಜಿತ್ ಮಂಡಿ ನಮಸ್ಕಾರವನ್ನು ಮಾಡ್ತಿದ್ದಾರೆ. ಇತ್ತ ಕಡೆ ಭೂಮಿ ಪ್ರಸಾದವನ್ನು ತಯಾರು ಮಾಡ್ತಿದ್ದಾಳೆ. ಆ ಕಡೆ ನಚ್ಚಿ ತನ್ನ ಅಮ್ಮನನ್ನು ಎಬ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ದಯವಿಟ್ಟು ಎದ್ದೇಳಮ್ಮ, ನೋಡಮ್ಮ, ನೀನು ಮಗ ನಿನಗೋಸ್ಕರ ಭಿಕ್ಷೆ ಬೇಡ್ತಿದ್ದಾನೆ, ನೀನಿದ್ದಿದ್ರೆ ಖಂಡಿತವಾಗ್ಲೂ ಈ ರೀತಿ ಮಾಡಿಸಿರ್ತಿದ್ಯಾ, ದಯವಿಟ್ಟು ಎದ್ದೇಳಮ್ಮ, ದಯವಿಟ್ಟು ಎದ್ದೇಳು, ನೀನು ಈ ರೀತಿ ಇರೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ, ನನ್ನ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎದ್ಬಿಡುವಮ್ಮ ಅಂತ ಹೇಳಿ ನಚ್ಚಿ ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಇಲ್ಲಿ ಸಂಗೀತ ಅವ್ರಿಗೆ ಯಾವುದೇ ರೀತಿಯ ಎಚ್ಚರ ಕೂಡ ಆಗ್ತಿಲ್ಲ. ತದನಂತರ ಅತ್ತ ಕಡೆ ಪ್ರಸಾದವನ್ನು ಮಾಡಿ ಭೂಮಿ ಇತ್ತ ಕಡೆ ಸಂಗೀತ ಒಬ್ಬರ ನೋಡೋದಕ್ಕೆ ಅಂತ ಹೇಳಿ ಐಸಿಯುಗೆ ಎಂಟ್ರಿ ಕೊಟ್ಟಿದ್ದಾರೆ. ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು 1 ವರ್ಷಗಳ ಕಾಂಟ್ರಾಕ್ಟ್ಗೋಸ್ಕರ ನಿಮ್ಮ ಮನೆಗೆ ಸೊಸೆಯಾಗಿ ಬಂದೆ. ಅವರಿಗೆ ಹೆಂಡತಿ ಆಗಿದೆ ಅಜಿತ್ ಸಾಹೇಬ್ರಿಗೆ. ಆದರೆ ಈ 1 ವರ್ಷದಲ್ಲಿ ನಿಜಕ್ಕೂ ನನಗೆ ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ ಆಗಿದೆ, ನಿಜಕ್ಕೂ ನಾನು ಅಜಿತ್ ಸಾಹೇಬ್ರನ್ನ ಮನಸ್ಸಾರೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದೆ ತಡ ಅತ್ತ ಕಡೆ ಸಂಗೀತ ಅವ್ರಿಗೆ ಪ್ರಜ್ಞೆ ಬರೋಕೆ ಶುರುವಾಗಿದೆ. ಕೈಕಾಲುಗಳನ್ನು ಅಲುಗಾಡಿಸ್ತಿದ್ದಾರೆ, ಎಚ್ಚರವಾಗ್ತಿದ್ದಾರೆ. ಇತ್ತ ಕಡೆ ಅಜಿತ್ ಮಂಡಿ ಅವರಿಗೆ ನಮಸ್ಕಾರವನ್ನ ಮಾಡಿ ತನ್ನ ಪೂಜೆಯನ್ನ ನೆರವೇರಿಸಿ ನೀನು ಪೂಜೆ ಮುಗಿಯಬೇಕು ಆ ಒಂದು ಹಂತದಲ್ಲಿ ಇಲ್ಲಿ ಅಜಿತ್ಗೆ ನಚ್ಚಿಯಿಂದ ಒಂದು ಕಾಲ್ ಬರುತ್ತೆ. ಅಣ್ಣ, ನೀನು ಪೂಜೆ ನಿಜಕ್ಕೂ ಕೂಡ ಫಲ ಕೊಡ್ತು ಅಣ್ಣ, ಇಲ್ಲಿ ಅಮ್ಮಂಗೆ ಎಚ್ಚರ ಆಗೋಯ್ತು, ಅಮ್ಮ ಎಚ್ಚರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭೂಮಿ ನಿಜಕ್ಕೂ ಕೂಡ ಕುಸಿದು ಹೋಗಿರ್ತಕ್ಕಂತಹ ಸಂಗೀತ ಅವರ ಮನದಲ್ಲಿ ಒಂದು ರೀತಿಯ ಆಸೆಯನ್ನ ಪುಟ್ಟಿದ್ದೇಳಿಸ್ತಾರೆ. ತನ್ನ ಮಗನ ಬದುಕು ಈ ರೀತಿ ಆಗೋಯ್ತಲ್ಲ, ತನ್ನ ಸೊಸೆ ಮಗ ಒಂದಾಗೋದಿಲ್ವಾ, ನನ್ನ ಸೊಸೆನೇ ಅಲ್ವಾ ಅಂತ ಹೇಳಿ ಗಾಸಿಗೊಳಗಾಗಿದ್ದಂತಹ ಸಂಗೀತ ಅವರ ಮುಂದೆ ಭೂಮಿ ಹೇಳಿದಂಥ ಆ ಒಂದು ಮಾತು ನಿಜಕ್ಕೂ ಅವರ ಪ್ರಾಣವನ್ನ ಉಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭೂಮಿ ನನಗೂ ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ ಆಗಿದೆ, ಅಜಿತ್ ಸಾಹೇಬ್ರೆ ನನ್ನ ಗಂಡ ಅಂತ ಹೇಳಿ ಹೇಳಿದಂಥ ಆ ಒಂದು ಮಾತೆ ಇವತ್ತು ಸಂಗೀತ ಅವರು ಎಚ್ಚರ ಆಗೋದಕ್ಕೆ ಕಾರಣ ಆಗಿರುವುದು. ಹಾಗಿದ್ರೆ ಇಲ್ಲಿ ಭೂಮಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ವಿಷಯವನ್ನ ಸಂಗೀತ ಅವರು ಎಚ್ಚರವಾಗಿದ್ದೆ ಅಜಿತ್ಗೆ ತಿಳಿಸ್ತಾರ. ಏನಾಗತ್ತೆ, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.